ಹಾಯ್ ಹಲೋ ನಮಸ್ತೆ ಇಂಡಿಯಾ ಕರ್ನಾಟಕ. ನಾನು ಸದ್ಯ ಈಗ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ದಿಂದ. ಇವಾಗ ನೇರವಾಗಿ ಧಾರವಾಡ ಮುಸ್ಲಿಮ ಮುಖಂಡರಾದ ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಅಧ್ಯಕ್ಷರು ಆದಂಥ ಸಲೀಂ ಸಂಗನಮುಲ್ಲಾ ನೇತೃತ್ವದಲ್ಲಿ ಈ ಬಾರಿ ನಡೀತಾ ಇರೋ ಅಧಿವೇಶನ ಬೆಳಗಾವದಲ್ಲಿ ಅವರು ಒಂದು ತೀವ್ರ ಪ್ರತಿಭಟನೆಯನ್ನು, ಒಂದು ಉಗ್ರವಾದಂಥ ಒಂದು ಪ್ರತಿಭಟನೆಗೆ ಹೋಗಬೇಕಂತ ಒಂದು ನಿಶ್ಚಯ ಮಾಡಿಕೊಂಡೇ ನಾಡಿದ್ದು 13ನೇ ತಾರೀಕಿನಿಂದ ಬೆಳಗಾವಿ ಅಧಿವೇಶನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆ ಇವರು ಇಷ್ಟು ಸರಿ ನೋಡಿ ಇಷ್ಟು ಈ ಮುಸ್ಲಿಂ ಸಮುದಾಯದ ಬಗ್ಗೆ ಇಷ್ಟು ಹೋರಾಡ್ತಾ ಇದ್ದಾರೆ? ಮೊದಲಿನಿಂದನೂ ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾನೇ ಇದ್ದಾರೆ. ಆದರೆ ಈ ಬಾರಿ ನಮ್ಮ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ನೋಡೋಣ. ನೋಡಿ, ಮುಸ್ಲಿಂ ಸಮುದಾಯದ ಒಂದು ಸಮಾಜಕ್ಕೆ ಒಂದು ಉಪಯೋಗವಾಗುವಂಥ ಒಂದು ಒಳ್ಳೆ ಯೋಜನೆ ಇತ್ತು. 4% ಮುಸ್ಲಿಂ ಸಮಾಜದವರಿಗೆ ಮೀಸಲಾತಿ ಇತ್ತು. ಅದನ್ನು BJP ಸರ್ಕಾರ, ಹಿಂದಿನ ಸರ್ಕಾರ ರದ್ದುಗೊಳಿಸಿತ್ತು. ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ ಅವರು ರದ್ದುಗೊಳಿಸಿರು ಗೊತ್ತಿಲ್ಲ. ಮುಸ್ಲಿಂ ಸಮಾಜ ಒಂದು ಅಲ್ಪಸಂಖ್ಯಾತರ ಸಮುದಾಯ, ಅಲ್ಲಿನೂ ಅವರೆಲ್ಲರೂ ಬಡವರಿದ್ದಾರೆ. ಅವರನ್ನು ಮೇಲ್ವರ್ಗಕ್ಕೆ ತರಲು ಬಹಳಷ್ಟು ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಪ್ರಯತ್ನ ಪಡ್ತಾನೆ ಇದೆ. ಆದರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿ ಹಿಡಿದ ನಂತರ ಹಿಂದಿನ ಸರ್ಕಾರ ಏನು BJP ಸರ್ಕಾರ ರದ್ದುಗೊಳಿಸಿದಂಥ 4% ಮೀಸಲಾತಿಯನ್ನು ಕಾಂಗ್ರೆಸ್ ಸರ್ಕಾರ ಪುನರ್ ಪ್ರಾರಂಭಿಸಬೇಕಂತ ಇವರು ಮುಖ್ಯ ಉದ್ದೇಶ. ಹಾಗಾದರೆ ನೋಡೋಣ, ನೇರವಾಗಿ ಮಾತಾಡಿಸೋಣ. ಉತ್ತರ ಕರ್ನಾಟಕ ಹೋರಾಟ ವೇದಿಕೆಯ ಅಧ್ಯಕ್ಷರಾದಂಥ ಸಲೀಂ ಸಂಗನಮುಲ್ಲಾ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಇದ್ದೀವಿ ನೇರವಾಗಿ ಅವ್ರ ಜೊತೆನೇ ಕೇಳ್ತಾ ಇದ್ದೀನಿ. ನೋಡಿ, ಯಾತಕ್ಕಾಗಿ ನಿಮ್ಮ ಹೋರಾಟ ಸರ್ 13ನೇ ತಾರೀಕಿಗೆ? ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನಮ್ಮ ಹೋರಾಟ ಯಾವ್ದಕ್ಕಂತ ಹೇಳಿದರೆ, ಹಿಂದಿನ ಸರ್ಕಾರ BJP ಸರ್ಕಾರ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ 4% ಮೀಸಲಾತಿ ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 1995ರಲ್ಲಿ 4% ಮೀಸಲಾತಿ ಮುಸಲ್ಮಾನರಿಗೆ ವಿಶೇಷವಾಗಿ ಕೊಟ್ಟಿದ್ದರು. ಇವತ್ತಿಗಾದರೂ ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಈಗ ಇಚ್ಚಿನ ದಿನಗಳಲ್ಲಿ BJP ಸರ್ಕಾರ ಅದನ್ನು ತೆಗೆದು ಬೇರೆ ಸಮಾಜಕ್ಕೆ ಕೊಡಬೇಕಂತೇಳಿ ನಿಶ್ಚಯ ಮಾಡಿತ್ತು. ಅದಕ್ಕೋಸ್ಕರ ನಮ್ಮ ಸಮಾಜದ ಒಬ್ಬ ಮುಖಂಡರು ಸುಪ್ರೀಂ ಕೋರ್ಟಿಗೆ ಅಪ್ಲೈ ಮಾಡಿದರು. ಸುಪ್ರೀಂ ಕೋರ್ಟ್ ಹೋದ ದಶದಲ್ಲಿ ತಡೆ ಹಿಡಿದಾಗಿದೆ. ನಂತರ ಚುನಾವಣೆ ಬಂದ ನಂತರ ಕಾಂಗ್ರೆಸ್ ಪಕ್ಷದವರು, ನೀವು ಎಲ್ಲ ಮುಸಲ್ಮಾನ್ ಸಮಾಜದವರು ನಮ್ಮನ್ನು ಸಹಕಾರ ಮಾಡಿ ನಾವು ಆರಿಸಿ ತಂದ್ರಿ, ನಮ್ಮ ಸಂಪೂರ್ಣ ಬಹುಮತದಲ್ಲಿ ಬಂದ್ರೆ ಅಂದರೆ ನಾವು ನಿಮ್ಮನ್ನು 24 ತಾಸಿನಲ್ಲಿ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಇಟ್ಟು ಪಾಸ್ ಮಾಡ್ತೇವೆ ಅಂತ ಹೇಳಿದರು. ಆದರೆ ಇವತ್ತಿನ ತನಕನೂ 20 ತಿಂಗಳು ದಾಟಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ, ಮುಖಂಡರಾಗಲಿ, ನಮ್ಮ ಸಮಾಜದ ಮಂತ್ರಿಗಳಾಗಲಿ, ನಮ್ಮ ಸಮಾಜದ MLAಗಳಾಗಲಿ, ಮುಸ್ಲಿಮ್ಸ್ MLAಗಳಾಗಲಿ, ಮುಸ್ಲಿಂ ಮಂತ್ರಿಗಳಾಗಲಿ, ಇವರು ಯಾರು ಇನ್ನೂ ಇವತ್ತಿನ ತನಕನೂ ಹೆಚ್ಚಿದ್ದು ಗೊತ್ತಾ ಇಲ್ಲ. ನಾನು ಸುಮಾರು ಸಲ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ವಿಧಾನಸೌಧದಲ್ಲಿ ಭೇಟಿಯಾದೆ. ನಂತರ ಹುಬ್ಬಳ್ಳಿಯಲ್ಲಿ ಬಂದಾಗ 3-4 ಸಲ ಭೇಟಿಯಾದೆ. ಮತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಭಾಷಾಪೀರ ದರ್ಗಾದ ಉರುಸಿತ್ತು, ಅಲ್ಲಿ ಸಮಾರಂಭಕ್ಕೆ ಬಂದಾಗ ಅಲ್ಲಿಯೂ ನಾನು ಭೇಟಿಯಾದೆ. ನಂತರ ಇವತ್ತಿಗೂ ಆದರೂ ನಮ್ಮದು 4% ಮೀಸಲಾತಿಯನ್ನು ಜಾರಿಗೆ ಬರ್ತಾ ಇಲ್ಲ. ಅದಕ್ಕೆ ನನಗೆ ಅನುಮಾನ ಇದೆ. ಮಾತು ಕೇಳಿದ್ರೆ ಸುಪ್ರೀಂ ಕೋರ್ಟಲ್ಲಿ ಇದೆ ಅಂತಾರೆ. ಆದ್ರೆ ನಾನು ಕಾನೂನು ಮಂತ್ರಿ ಇದ್ದಾರೆ ಅವರ ಪಕ್ಷದಲ್ಲಿ, ಅವ್ರ ಕ್ಯಾಬಿನೆಟ್ನಲ್ಲಿ ಕಾನೂನು ಮಂತ್ರಿ ಅವರು ಅದಕ್ಕೆ ಏನು ಬೇಕು, ಏನು ವ್ಯವಸ್ಥೆ ಮಾಡಬೇಕು ಅದು ಮಾಡಿ ಜಾರಿಗೆ ಮಾಡಬೇಕು. ಯಾಕೆ ಅದಕ್ಕೋಸ್ಕರ ಈಗ ಬೆಳಗಾವಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಅವ್ರಿಗೆ ನಾನು ಮನವಿ ಮಾಡಿಕೊಂಡಿದ್ದೀನಿ, ಒಂದು ವೇಳೆ ಬೆಳಗಾವಿ ಚಳಿಗಾಲ ಅಧಿವೇಶನ ನೀವು ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಹೇಳ್ತೀವಿ. ಆದರೆ ನಾವು ಇಡೀ ರಾಜ್ಯದ ಕರ್ನಾಟಕ ಮುಸ್ಲಿಂ ಸಮಾಜಕ್ಕೆ ನಾನು ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ದಿನಾಂಕ 13ರಂದು ಶುಕ್ರವಾರ ನಮಗೆ ಅಲ್ಲಿ ಪರವಾನಗಿ ಸಿಕ್ಕಿದೆ. ಡಿಪಾರ್ಟ್ಮೆಂಟ್ದವರು ಲೀಗಲಿ ಪರವಾನಗಿ ಕೊಟ್ಟಿದ್ದಾರೆ. ಒಂದು ದಿವಸದ ಸಂಕೇತವಾಗಿ ನಾವು ಹೋರಾಟ ಇಟ್ಕೊಂಡಿದ್ವಿ. ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಬಡವ ಮಕ್ಕಳಿಗೋಸ್ಕರ ಈ ಹೋರಾಟ ಇಟ್ಕೊಂಡಿದ್ವಿ. 4% ಮೀಸಲಾತಿಯನ್ನು ನಾವು ತೊಗೊಂಡಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಬಡವರಿದ್ದೀವಿ, ನಮ್ಮಲ್ಲಿ ಆರ್ಥಿಕ ಸ್ಥಿತಿ ಸರಿಯಿಲ್ಲ, ಶೈಕ್ಷಣಿಕನೇ ನಾವು ಇಲ್ಲ, ರಾಜಕೀಯದಲ್ಲಿ ನಾವು ಹಿಂದಿದ್ದೀವಿ. ನಮ್ಮ 90% ನಮ್ಮಲ್ಲಿ ಬಡತನ ಇದೆ. ಅದಕ್ಕೋಸ್ಕರ ಅದು 1995ರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಏನು ನಮ್ಮ 4% ಮೀಸಲಾತಿ ಕೊಟ್ಟಿದ್ದರು, ಅದು ಪುನಃ ಜಾರಿಗೆ ಆಗಬೇಕು.
ಮತ್ತು ಸುಪ್ರೀಂ ಕೋರ್ಟದಲ್ಲಿ ಏನೇನು ಕಾನೂನು ಕಾಯ್ದೆ ಪ್ರಕಾರ ಇದೆ ಅದು ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಅದನ್ನು ಈ ಸಂಪುಟದಲ್ಲಿ ತಕ್ಷಣ ಜಾರಿ ಮಾಡಬೇಕು. ಮತ್ತು ನಾನು ಕರೆ ಕೊಡ್ತಾ ಇದ್ದೀನಿ, ಒಂದು ಸಮಾಜದ ಅಧ್ಯಕ್ಷನಾಗಿ ಉತ್ತರ ಕನ್ನಡ ಹೋರಾಟದ ಸಂಚಾಲಕನಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಿಮ್ಮ ಬಡವ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ತಾವು ಎಲ್ಲರೂ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು. ದಿನಾಂಕ 13ರಂದು ಬೆಳಗಾವಿ ಚಲೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ತಾವೆಲ್ಲ ಮನೆಯಿಂದ ಒಬ್ಬೊಬ್ಬರು ಬಂದರೂ ಸುಮಾರು 1-2 ಲಕ್ಷ ಜನ ಸೇರ್ಬೋದು. ಅವರು ಬಂದು ನೀವು ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಶಾಂತಿಯುತವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು. ಅದರ ಜೊತೆಗಾಗಿ ಮಹದಾಯಿ ಹೋರಾಟ ಇದೆ. ಮಕ್ಕಳ ಶಾಲಾ ಕಾಲೇಜಿಗೆ ಸರಿಯಾಗಿ ಕಟ್ಟಡಗಳಿಲ್ಲ. ಹುಬ್ಬಳ್ಳಿ ಧಾರವಾಡ ಕುಡಿಯುವ ನೀರಿನ ಸಮಸ್ಯೆ ಇದೆ. 4 ಜಿಲ್ಲೆ 9 ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಇದೆ. ಜಲ ಮತ್ತು ಶಾಲಾ ಕಾಲೇಜಿನ ಸಮಸ್ಯೆ ಇದೆ. ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅದೆಲ್ಲ ನಾವು ಈಡೇರಿಸಿದ್ದೀವಿ, ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ತಾವೆಲ್ಲರೂ ದಿನಾಂಕ 13ರಂದು ಶುಕ್ರವಾರ ಮುಂಜಾನೆ 10 ಗಂಟೆಗೆ ಸರಿಯಾಗಿ ಸುವರ್ಣ ವಿಧಾನಸೌಧಕ್ಕೆ ಬಂದು ಒಂದು ದಿವಸನ ಸಂಕೇತವಾಗಿ ಶಾಂತಿಯುತವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದುಕೊಳ್ಳುತ್ತೇನೆ. ಧನ್ಯವಾದಗಳು. ಈಗ ಇವರು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಸಾರಿ ಏನಾದರೂ ಮುಸ್ಲಿಂ ಸಮಾಜಕ್ಕೆ 4% ರಿಸರ್ವೇಷನ್, ನೀವು ಆ ಮೀಸಲಾತಿಗಾಗಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಪ್ರಯತ್ನ ಪಡಲಿಲ್ಲ, ಮುಂದಿನ ಅಧಿವೇಶನಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಅದರಲ್ಲೂ ಬೆಂಗಳೂರು ಚಲೋ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ವಿಧಾನಸೌಧ ಮುತ್ತಿಗೆ ಕೂಡ ನಾವು ಹಾಕೊಳ್ಳುವಂಥ ಕಾರ್ಯಕ್ರಮ ಮಾಡ್ಕೋತೀವಿ ಅಂತ ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಗಮುಲ್ಲಾ ಅವರು. ನೋಡಿ, ಹಿಂದಿನ ಸರ್ಕಾರ ಮಾಡಿದಂಥ ತಪ್ಪುಗಳನ್ನು ಈ ಸರ್ಕಾರ ಮಾಡೋದು ಬೇಡ. ನಮ್ಮ ಸಾಮಾಜಿಕ ಕಳಕಳಿ ಕೂಡ ಅದನ್ನೇ ಆಗಿದೆ. ಯಾವುದೂ ಉಗ್ರವಾದಂಥ ಸ್ವರೂಪ ಪಡ್ಕೋಬಾರ್ದು. ನೀವು ಹಿಂದಿನ ಸರ್ಕಾರ ಏನು ರದ್ದು ಮಾಡೋಂಥ 4% ಮೀಸಲಾತಿಯನ್ನು ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಬೇಕು, ಪುನರ್ ಅನುಷ್ಠಾನಗೊಳಿಸಬೇಕೆಂಬುದೇ ಉದ್ದೇಶ. 13ನೇ ತಾರೀಕಿಗೆ ಎಲ್ಲರೂ ಬರಬೇಕು, ನಮ್ಮ ಸಮಾಜದ ಶಕ್ತಿಯನ್ನು ತೋರಿಸಬೇಕು ಅಂಥೇಳಿ ಅವರು ಈ ಮೂಲಕ ರಾಜ್ಯಕ್ಕೆ ವಿನಂತಿ ಮಾಡ್ಕೋತಾ ಇದ್ದಾರೆ, ಮುಸ್ಲಿಂ ಬಾಂಧವರಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಧಾರವಾಡದಿಂದ ಗುರುರಾಜ್. Man.